ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ನ ಬ್ಲಾಗ್ಸ್. ನಾನು ಇವತ್ತು ಫುಲ್ ಕಿಚನಲ್ಲೇ ಬ್ಲಾಗ್ನ ಮುಗಿಸಿದೆ ಅನಿಸುತ್ತೆ. ಯಾಕಂದರೆ ಕಿಚನಲ್ಲಿ ತುಂಬ ಕೆಲಸ ಇದೆ, ಬರೀ ಕುಕಿಂಗ್ ಅಂತಲೇ ಇವತ್ತು ಫುಲ್ಲು ಕುಕ್ಕಿಂಗಲ್ಲೇ ಹೋಗ್ಬಿಟ್ಟಿದೆ. ನಾನಿವತ್ತು ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿಬಿಟ್ಟು ಬಿಸಿಬೇಳೆ ಬಾತನ್ನ ಮಾಡ್ಕೊಂಡಿದ್ದೆ. ಬಿಸಿಬೇಳೆ ಬಾತ್ಗೆ ಎಲ್ಲ ತರಕಾರಿನ ಕಟ್ ಮಾಡಿ ಹಾಕ್ಕೊಂಡು ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಂಡು ಬಿಸಿಬೇಳೆ ಬಾತ್ ಪೌಡರ್ನ ಹಾಕಿಬಿಟ್ಟು ಬಿಸಿಬೇಳೆ ಬಾತನ್ನ ಮಾಡ್ಕೊಂಡಿದ್ದೆ. ಹಾಗೆ ಚನಾ ದಾಲು, ಮೂಂಗ್ ದಾಲ್, ತೂರ್ ದಾಲ್ನ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ರೈಸ್ನ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಫೈನಲಾಗಿ ಇದು ಹಾಕ್ಕೊಂಡು ಬಿಸಿಬೇಳೆ ಬಾತನ್ನ ರೆಡಿ ಮಾಡಿಕೊಂಡೆ. ಕ್ವಿಕ್ಕಾಗಿ ಆಗೋದಂದರೆ ಇದೊಂದೇ, ಬೇಗ ಆಗೋಗುತ್ತೆ, ತಲೆನೋವು ಇರಲ್ಲ. ಹಾಗಾಗಿ ತುಂಬ ಅರ್ಜೆಂಟ್ ಇರೋ ಟೈಮಲ್ಲಿ ನಾನು ಈ ಥರ ಬಿಸಿಬೇಳೆ ಬಾತ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಮಧ್ಯಾಹ್ನ ಕೂಡ ನಾನು ಡ್ಯೂಟಿನೆಲ್ಲ ಮುಗಿಸ್ಕೊಂಬಂದು ಈ ಥರ ಪಂಪ್ಕಿನ್ ಸ್ವಲ್ಪ ಇತ್ತು, ಅದನ್ನು ಚಪಾತಿ ಜೊತೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಲ್ಯ ಮಾಡ್ಕೊತಾ ಇದ್ದೀನಿ. ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಮಧ್ಯಾಹ್ನ ಬಂದ್ರ ಮೇಲೆ ಆರವ್ ಕೂಡ ಕರ್ಕೊಂಬಂದಿದ್ದೀನಿ. ಆರವ್ ಮತ್ತು ನಾನು ಇಬ್ಬರು ಬಂದು ಆರವ್ಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟು ಅವನು ಕೂತ್ಕೊಂಡಿದ್ದಾನೆ ತಿಂತ. ಹಾಗೆ ನಾನಿದು ಪಲ್ಯ ಒಗ್ಗರಣೆ ಹಾಕ್ಬಿಡ್ತೀನಿ, ಅಷ್ಟರಲ್ಲಿ ಊಟ ಆಗುತ್ತೆ ಇಬ್ಬರದು. ಕಿಚನಲ್ಲಿ ನಾನು ವರ್ಕ್ ಮಾಡೋಷ್ಟೊತ್ತಿಗೆ ಅವ್ನು ಸುಮ್ಮನೆ ಕೂತ್ಕೊಳ್ಳಲ್ಲ, ಮಧ್ಯೆ ಮಧ್ಯೆ ಬಂದು ನಾನು ಮಾಡ್ತೀನಿ ಅಂತ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ. ಹಾಗಾಗಿ ನಾನು ಸ್ವಲ್ಪ ಡಿಲೇ ಆಗಿಬಿಡುತ್ತೆ. ನನಗೆ ಕೆಲಸ ಬೇಗ ಆಗಬೇಕು ಅಂದರೆ ಅಕ್ಕಪಕ್ಕ ಯಾರು ಇರಬಾರ್ದು, ನನಗೆ ನಾನೊಬ್ಬಳೇ ಪಡಬಡ ಅಂತ ಮಾಡಿಬಿಡ್ಬೇಕು, ಅಂದರೆ ನನಗೆ ಕಂಫರ್ಟೇಬಲ್ ಅನಿಸುತ್ತೆ. ಯಾರಾದರೂ ಇದ್ದರೆ ನನಗೆ ಕೆಲಸನೇ ಸಾಗಲ್ಲ, ನಿಧಾನ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಾನು ಅವಳನ್ನ ಕಳಿಸ್ಬಿಡ್ತೀನಿ, ಹಾಗೆ ನಿಲ್ಲಿಸ್ಕೊಳ್ಳೋದಿಲ್ಲ. ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಆಯಿತು. ಇವಾಗ ನಾನು ಆರವ್ ಸೇರಿಬಿಟ್ಟು ಊಟ ಮಾಡ್ತೀವಿ. ಇದು ನಾನು ಆರವ್ ಇಬ್ಬರಿಗೆ ಸೇರಿಸ್ಬಿಟ್ಟು ಊಟಕ್ಕೆ ಹಾಕ್ಕೊಂಡಿರೋದು ರೈಸು, ಕರ್ಡು, ಹಾಗೆ ಆರೆಂಜ್ ಇತ್ತು, ಸ್ವಲ್ಪ ಆರೆಂಜ್ನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಮಾರ್ನಿಂಗ್ ಬಾಕ್ಸಿಗೆ ಅಂತ ಆರವ್ಗೆ ದೋಸೆ ಮಾಡಿದ್ದೆ, ಕ್ಯಾರೆಟು ಆಮೇಲೆ ಆನಿಯನು ಎಲ್ಲ ಹಾಕಿಬಿಟ್ಟು. ಅವನು ಸ್ವಲ್ಪ ಒಂದು ದೋಸೆ ಇನ್ನೂ ಇತ್ತು, ಹಾಗಾಗಿ ಅದನ್ನು ಕೂಡ ನಾನು ಇಲ್ಲಿ ಊಟಕ್ಕೆ ತೊಗೊತಾ ಇದ್ದೀನಿ. ಒಂದು ದೋಸೆ ಮಾಡ್ಕೊಂಡಿದ್ದೀನಿ, ಒಂದು ದೋಸೆ ಹಾಗೆ ಸ್ವಲ್ಪ ರೈಸ್ನ ಇಬ್ಬರು ಸೇರಿಬಿಟ್ಟು ತಿಂತಾಯಿದ್ದೀವಿ. ಇಬ್ಬರೂ ಊಟ ಮಾಡೋ ಅಂದರೆ ಯಾವಾಗಲೂ ಇದ್ದಿದ್ದು ರಗಳೇನೆ, ಬೇಗ ತಿನ್ನೋದೇ ಇಲ್ಲ. ಫಸ್ಟಿಗೆ ಸ್ಟಾರ್ಟಿಂಗ್ ಬಾಯಿಗೆ ಹಾಕೋವರೆಗೂ ನಾವು ಬೇಡ ಬೇಡ ಅಂತ ಅಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಹಂಗೆ ಹಿಂಗೆ ಹೇಳಿ ಸ್ವಲ್ಪ ಒಂದು ತುತ್ತು ಹಾಕಿದ ತಕ್ಷಣ ಸುಮ್ಮನೆ ಕೂತ್ಕೊಂಡು ತಿಂತಾ ಇರ್ತಾನೆ. ಆಮೇಲೆ ಲಂಚೆಲ್ಲ ಮುಗಿದ್ಮೇಲೆ 1 ಅವರ್ ಮಲಗಿದ್ವಿ ಇಬ್ಬರೂ. ಮಲ್ಕೊಂಡು ಎದ್ದಾದಮೇಲೆ ನಾನು ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ. ಗಂಟ್ಲಿಗೆ ಸ್ವಲ್ಪ ಬಿಸಿ ಬಿಸಿ ಕುಡಿಬೇಕು ಅನ್ನಿಸ್ತು, ಹಾಗಾಗಿ ಕುಡಿತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಥ್ರೋಟು ಇನ್ನೂ ಸ್ವಲ್ಪ ಪೇಯ್ನ್ ಅನ್ನಿಸ್ತಾ ಇದೆ ನನಗೆ, ಹಾಗಾಗಿ. ಆಮೇಲೆ ಯಾರು ಕೂಡ ಎದ್ದು ಬಂದು ಅವನಿಗೆ ಫೇಸ್ ಎಲ್ಲ ವಾಶ್ ಮಾಡಿಬಿಟ್ಟು ಅವ್ನಿಗೂ ಕೂಡ ಲಿಟಲ್ ಜಾಯ್ ಅವ್ರದ್ದು ಪೌಡರ್ನ ಮಿಕ್ಸ್ ಮಾಡಿ ಹಾಲನ್ನ ಕೊಡ್ತಾಯಿದ್ದೀನಿ. ಅವನು ಕೂಡ ಹಾಲು ಕುಡಿದ್ಬಿಟ್ಟು ಈಗ ಕೆಳಗಡೆ ಆಟ ಆಡೋಕ್ಕೆ ಹೋಗ್ತಾನೆ. ಇದು ಹಾಲು ಕೊಡೋ ಅಷ್ಟೊತ್ತಿಗೆ ಕೂಡ ರಗಳೆ ಅವನದು, ಬೇಡ ಅಂತ ಎದ್ದು ಓಡ್ತಾ ಇರ್ತಾನೆ. ಯಾವುದೂ ಪಟ್ಟಂತ ತೊಗೊಂಡು ತಿನ್ನೋದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ ಅವನಿಗೆ, ತಿನ್ನೋದು ಕುಡಿಯೋದು ಓಡ್ತಾ ಇರ್ತಾನೆ. ಅದನ್ನ ಮತ್ತೆ ಅವನು ಎತ್ತಿ ಮೇಲೆ ಕೂರಿಸಿ ಎಲ್ಲ ಮಾಡಿ ಹಂಗೆ ಏನೋ ಹೇಳಿ ಕುಡಿಸ್ಬೇಕು. ಕುಡಿದ್ಬಿಟ್ಟು ಹೋದ. ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಕೂಡ ವಾಶ್ ಮಾಡಿಕೊಂಡೆ. ಪಾತ್ರೆ ಎಲ್ಲ ವಾಶ್ ಆದ್ರ ಮೇಲೆ ನನ್ನ ಹತ್ರ ಸ್ವಲ್ಪ ಹುರುಳಿಕಾಳಿತ್ತು. ಹುರುಳಿಕಾಳನ್ನ ನಾನು ನೆನೆಸಿಡೋಣ ಅಂತ ನೆನೆಸ್ತಾ ಇದ್ದೆ, ಪಲ್ಯಗೆ ಅಂತ, ನಾಳೆಗೆ ಅಂತ ಸ್ವಲ್ಪ ಮೊಳಕೆ ಬರ್ಸೋಣ ಅಂತ. ನೆನೆಸೋಷ್ಟೊತ್ತಿಗೆ ಸ್ವಲ್ಪ ಅಲ್ಲಿ ಕಲ್ಲೆಲ್ಲ ಕಾಣಿಸ್ತು. ನಾನು ಡೈರೆಕ್ಟಾಗಿ ಹಾಗೆ ಹಾಕಿದ್ರಿಂದ ಮತ್ತೆ ಕ್ಲೀನ್ ಮಾಡಿಕೊಂಡೆ, ಪ್ಲೇಟಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡಿ ನೆನೆಸಿಟ್ಟೆ. ಆಮೇಲೆ ಸ್ವಲ್ಪ ಕೆಳಗಡೆ ಹೋಗಿ ಬಂದೆ, ಏನು ಮಾಡ್ತಿದ್ದಾನೆ ಆರವ್ ಅಂತ ನೋಡೋಕ್ಕೆ ಅಂತ ಆಟ ಆಡ್ತಿದ್ದ. ಸರಿ ಅಂತ ನೋಡಿಕೊಂಡು ಬಂದೆ ನಾನು. ಮತ್ತು ನೈಟು ಡಿನ್ನರ್ಗೆ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಇಲ್ಲಿ 3 ಎಗ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಹುರುಳಿಕಾಳು ಹಾಗೆ ಟೊಮೆಟೊನ ಇಲ್ಲಿ ನಾನು 3 ವಿಸಿಲ್ ಹಾಕ್ಸ್ಕೊತೀನಿ ಸಾಂಬಾರಿಗೋಸ್ಕರ. ಮತ್ತು ಅವನಿಗೆ ಮತ್ತೆ ನಿನ್ನೆ ಗೋಬಿ ಮಂಚೂರಿ ಮಾಡಿದ್ನಲ್ಲ, ಇವತ್ತು ಗೋಬಿ ಬೇಕು ಅಂತ ಹೇಳಿದ್ದ ನನಗೆ. ಹಾಗಾಗಿ ಅವನು ಬರ್ತಾನೆ ಅಂತ ಹೇಳಿಬಿಟ್ಟು ಸ್ವಲ್ಪ ಪಟ್ಟ ಅಂತ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಬೇಜ್ ಇತ್ತು. ನಿನ್ನೆ ನಾನು ಹೂಕೋಸಿಂದ ಮಾಡಿದ್ದೆ, ಇವತ್ತು ಕ್ಯಾಬೇಜಿಂದ ಮಾಡ್ತಾಯಿದ್ದೀನಿ. ಅಲ್ಲಿ ಕುಕ್ಕರ್ ವಿಸಿಲ್ ಆಗೋ ಅಷ್ಟರಲ್ಲಿ ನಾನು ಇದನ್ನು ರೆಡಿ ಮಾಡ್ಕೊತೀನಿ. ಆಮೇಲೆ ಇದನ್ನ ಎಲ್ಲ ಫ್ರೈ ಮಾಡಿ ಅವನಿಗೆ ಕೊಟ್ಟಾದ್ಮೇಲೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೈಟ್ಗೆ ಇವಾಗ ಈವ್ನಿಂಗ್ ಇದನ್ನ ಮಾಡಿಕೊಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಗೋಬಿನ. ಅವನು ಅದೇ ಆಗಲಿ ಅದೇ ಬೇಕು ಇದೇ ಬೇಕು ಅಂದರೆ ಇಷ್ಟಪಟ್ಟು ತಿನ್ನೋಕ್ಕೆ ಕೇಳೋದೆಲ್ಲ ಅಪರೂಪ. ಅವ್ನಿಗೇನಾದರೂ ಇಷ್ಟ ಆಯಿತು ಅಂದರೆ ಕೇಳ್ತಾನೆ, ಅದನ್ನು ಮತ್ತೆ ಒಂದು 2-3 ಸತಿ ಕಂಟಿನ್ಯೂ ಆಗಿ ತಿಂದುಬಿಟ್ಟು ಮತ್ತೆ ಕೊಟ್ಟರು ತಿನ್ನೋಂಗಿಲ್ಲ, ಆ ಥರ ಅವನು. ಈಗ ನಿನ್ನೆ ತಿಂದಲ್ಲ, ಮತ್ತು ಇವತ್ತು ಬೇಕು ಅಂತ ಕೇಳಿದ್ದಾನೆ. ಇವತ್ತು ಕೇಳ್ತಾನೆ, ಬೇಕಾ ಇಲ್ಲ ಅಮ್ಮಮ್ಮ ಅಂದರೆ ನಾಳೆ ಒಂದು ದಿವಸ ಕೇಳ್ತಾನೆ, ಮತ್ತು ಕೇಳೋದೇ ಇಲ್ಲ ಅವನು. ಆ ಥರ ತಿನ್ನೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಇಲ್ಲವೇ ಇಲ್ಲ ಅವನಿಗೆ. ಡ್ರೈ ಗೋಬಿ ಮಾಡೋಕ್ಕೆ ನಾನು ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಇವಾಗ. ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೆ ಸ್ವಲ್ಪ ಆನಿಯನ್ನು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪನ್ನ ಇಲ್ಲೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಇದನ್ನ ನಾನು ಫ್ರೈ ಮಾಡ್ಕೊತೀನಿ. ಫಸ್ಟ್ ಡ್ರೈ ಗೋಬಿ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊತೀನಿ. ಆಮೇಲೆ ಇನ್ನೊಂದು ಏನು ಹ್ಯಾಕ್ ಗೊತ್ತಾ, ಕುಕ್ಕರ್ನ ಜಸ್ಟ್ ನಾನು ಸ್ಟವ್ವಿಂದ ಕೆಳಗಿಳಿಸಿರ್ತೀವಲ್ಲ, ಅವಾಗ ಕ್ವಿಕ್ಕಾಗಿ ಓಪನ್ ಮಾಡಬೇಕಾಗಿರುತ್ತೆ. ಅವಾಗ ಏನು ಮಾಡಬೇಕಂದ್ರೆ ಈ ಥರ ಫುಲ್ನ ತಣ್ಣೀರನ್ನ ಇತ್ತು ಕುಕ್ಕರ್ ಮೇಲೆ, ಬಿಸಿ ಬಿಸಿ ಕುಕ್ಕರ್ ಮೇಲೆ ಬಿಟ್ಬಿಡಬೇಕು ತಣ್ಣೀರನ್ನ, ಆವಾಗ ತಾನೇ ಆರಾಮಾಗಿ ಓಪನ್ ಆಗಿಬಿಡುತ್ತೆ. ನಾನು ಅದೇ ಥರ ಮಾಡೋದು ಯಾವಾಗಲೂ. ಮತ್ತು ನಾವಿಲ್ಲಿ ಡ್ರೈ ಗೋಬಿ ಎಲ್ಲ ರೆಡಿ ಆಯಿತು. ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊತೀನಿ. ಒಗ್ಗರಣೆಗೆ
ಕ್ಯಾಪ್ಸಿಕಮ್ ಆನಿಯನ್ನು ಎಲ್ಲ ಸಿಂಪಲ್ಲಾಗಿ ಸೋಯಾ ಸಾಸು ಟೊಮೆಟೊ ಸಾಸು ಹಾಗೆ ಚಿಲ್ಲಿ ಸಾಸೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಗೋಬಿನ ರೆಡಿ ಮಾಡ್ಕೊತೀನಿ. ಇದಕ್ಕೆ ಹಾಗೆ ಸ್ವಲ್ಪ ಕ್ಯಾಬೇಜ್ನ ಉದ್ದುದಕ್ಕೆ ಕಟ್ ಮಾಡಿ ಹಸಿದು ಇಟ್ಕೊಂಡ್ರೆ ಗೋಬಿ ಆಗುತ್ತಲ್ಲ, ಗೋಬಿ ರೆಡಿ ಆದಮೇಲೆ ಅದ್ರ ಮೇಲ್ಗಡೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಹಸಿ ಕ್ಯಾಬೇಜ್ನ ಹಾಕಿಬಿಟ್ಟು ಆನಿಯನ್ ಇಲ್ಲ ಮತ್ತು ಕ್ಯಾಬೇಜ್ನ ಯಾವುದಾದ್ರೂ ಎರಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಕೊನೆಯದಾಗಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ 1 ಸ್ಪೂನು ಕಾರ್ನ್ಫ್ಲೋರ್ನ ತೊಗೊಂಡು ಅದಕ್ಕೆ ವಾಟರ್ ಹಾಕಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಬೇಕು. ಲಾಸ್ಟಿಗೆ ಒಗ್ಗರಣೆಯಲ್ಲಿ ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ಈ ಥರ ಬಾಯ್ಲ್ ಆದಮೇಲೆ ಆಮೇಲೆ ಡ್ರೈ ಗೋಬಿನ ಹಾಕಿಬಿಟ್ಟು ನಾವು ಗೋಬಿ ಮಂಚೂರಿನ ರೆಡಿ ಮಾಡಿಕೊಂಡ್ರೆ ಸೇಮ್ ಗೋಬಿ ಥರ ರೆಡಿ ಆಗಿಬಿಡುತ್ತೆ. ಆವಾಗ ಗೋಬಿ ಮಂಚೂರಿ ನೋಡಿ ಸೇಮ್ ನಾವು ಹೊರಗಡೆ ತಿಂತೀವಲ್ಲ ಅದೇ ಥರ ರೆಡಿ ಆಗುತ್ತೆ. ಈ ಥರ ಕ್ಯಾಬೇಜ್ನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಆನಿಯನ್ ಕ್ಯಾಬೇಜ್ನ ಮೇಲ್ಗಡೆ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಕುಕ್ಕರಿಂದ ತೆಗೆದುಬಿಟ್ಟು ನಾನು ಈ ಥರ ಕಾಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಅದಕ್ಕೆ ಆನಿಯನು ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಕಾಯಿ ತುರಿನ ಹಾಕಿಬಿಟ್ಟು ಆಮೇಲೆ ಅರಿಶಿನ ಪೌಡರು, ಜೀರಿಗೆ, ಸ್ವಲ್ಪ ಹುಳಿ ಹಾಗೆ ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ಈ ಥರ ಒಣಮೆಣ್ಸಿನ್ಕಾಯಿನ ಹಾಕಿ ರುಬ್ಕೊತೀನಿ ಸಾಂಬಾರಿಗೆ. ಆರೋ ನೋಡಿ ಗೋಬಿ ಮಂಚೂರಿನ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ತಿಂತಾ ಇದ್ದಾನೆ. ಆ ಕಡೆ ನಾನು ಸಾಂಬಾರು ಮಾಡ್ತಾಯಿದ್ದೀನಿ, ಅವನಿಗೆ ಹಾಕ್ಕೊಟ್ಬಿಟ್ಟು. ಸಾಂಬಾರು ಒಗ್ಗರಣೆಗೆ ಏನಂತಂದರೆ ಇದನ್ನ ನಾನು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊತೀನಿ. ಆಮೇಲೆ ಒಗ್ಗರಣೆಗೆ ಏನಿಲ್ಲ, ಕೊಕೊನಟ್ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು. ಸಿಂಪಲಾಗಿ ಒಗ್ಗರಣೆ ಮತ್ತೇನಿಲ್ಲ. ಒಗ್ಗರಣೆ ಹಾಕಿಬಿಟ್ಟು ಇದೇನು ರುಬ್ಬಿರೋದು ಮಿಕ್ಸ್ ಇದೆಯಲ್ಲ ಇದನ್ನು ಅದಕ್ಕೆ ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿ ಆಯಿತು ಅಷ್ಟೇ, ಮತ್ತೇನಿಲ್ಲ. ಸಿಂಪಲ್ಲಾಗಿ ಸಾಂಬಾರು, ಹುಳಿಕಾಳು ಸಾಂಬಾರು. ನಿಮಗೆ ಎಷ್ಟು ತಿಕ್ನೆಸ್ ಬೇಕು, ಗಟ್ಟಿ ಆಮೇಲೆ ಯಾವ ಬೇಕು ಅಂತ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ, ಎಷ್ಟು ಗಟ್ಟಿ ಬೇಕು ಅಂತ ಹೇಳಿಬಿಟ್ಟು. ನಾನಿಲ್ಲಿ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ, ಜಾಸ್ತಿ ತೆಳ್ಳಗೆ ಮಾಡ್ಕೊಂಡಿಲ್ಲ. ಆಮೇಲೆ ಸ್ವಲ್ಪನೇ ಮಾಡ್ಕೊತೀನಿ, ಜಾಸ್ತಿ ಏನು ಮಾಡಿಲ್ಲ, ಅಂದರೆ ಉಳಿದೋಗುತ್ತೆ ನಮ್ಮ ಮನೇಲಿ ಜಾಸ್ತಿ ಯಾರು ತಿನ್ನಲ್ಲ, ಹಾಗಾಗಿ ಸ್ವಲ್ಪನೇ ಮಾಡಿದ್ದೀನಿ. ಆಮೇಲೆ ಬಟ್ಟೆ ಕೂಡ ವಾಶಿಗೆ ಹಾಕಿದ್ದೆ, ಬಟ್ಟೆನೂ ವಾಶ್ ಆಗಾಯಿತು. ಅದನ್ನು ತೊಗೊಂಡೋಗಿ ಮೇಲ್ಗಡೆ ಹಾಕಬೇಕು ಇವಾಗ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ಮತ್ತು ನಾಳೆ ಹೊಸ ಮಿನಿ ಬ್ಲಾಗ್ ಒಂದೇ ಸಿಗ್ತೀನಿ. ಎಲ್ಲರಿಗೂ ಬಾಯ್.